RCB ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆ ಕಾಲ್ತುಳಿತ ಸಂಭವಿಸಿ 11 ಜನ RCB ಅಭಿಮಾನಿಗಳು ಮೃತಪಟ್ಟಿದ್ದರು. ಅದರಲ್ಲಿ ಯಾದಗಿರಿ ಜಿಲ್ಲೆಯ ವಣಗೇರ ಗ್ರಾಮದ ಶಿವಲಿಂಗ ಎನ್ನುವಂಥ ಯುವಕ ಕೂಡ ಮೃತಪಟ್ಟಿದ್ದು. ಸದ್ಯ ನಾನಿವಾಗ ಆ ಯುವಕನ ಮನೆಯಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಮನೆಯಲ್ಲಿ ಏನು ಸಂಪೂರ್ಣವಾಗಿ ಏನೀಗ ನಿರವ ಮೌನ ಆವರಿಸಿರುವಂಥದ್ದು. ತಾಯಿಯಾಗಿರ್ಬೋದು ಮತ್ತು ತಂದೆಯ ಕುಟುಂಬಸ್ಥರು ಸಂಪೂರ್ಣವಾಗಿ ಆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ಆ ತಾಯಿ ಯಾವ ರೀತಿ ನಿರವ ಮೌನಿಯಾಗಿ ಇಲ್ಲಿ ಕುಳಿತಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇರ್ಬೋದು ನೀವು. ಮಗನನ್ನು ನೆನೆದು ಆ ತಾಯಿಯಾಗಿರ್ಬೋದು, ಅಜ್ಜಿಯಾಗಿರ್ಬೋದು ಎಲ್ಲರೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ತಮ್ಮ ಮಗನನ್ನು ನೆನೀತಾ ಇದ್ದಾರೆ. ಮಗ ತಮ್ಮ ಜೊತೆಗೆ ಆಡಿರುವ ಮಾತುಗಳಾಗಿರ್ಬೋದು, ಆ ಮಗ ಇರುವಂಥದ್ದನ್ನು 2 ದಿನಗಳಿಂದ ಮಗ ಇಲ್ಲದೇ ಇರೋದನ್ನು ನೆನೆದು ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ತಂದೆ ನೋಡ್ತಾ ಇರ್ಬೋದು, ಅಣ್ಣ ಕೂಡ ಏನೋ ಸಂಪೂರ್ಣವಾಗಿ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರ್ಬೋದು. ನಾನೀಗ ಇಲ್ಲಿ ತಾಯಿಯವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮಗ ಇದ್ದ, ನಿಮ್ಮ ಜೊತೆಗೆ ಇದ್ದ, ಎದೆ ಹತ್ರಕ್ಕೆ ಬೆಳೆದಿದ್ದ, ಹೋಗಿದ್ದಾನಮ್ಮ, ಹಿಂಗೇನಾಯಿತು? ಅವನಿಗೆ ಕ್ರಿಕೆಟ್ ನೋಡ್ಲಕ್ಕಂತ ಹೋಗಿದ್ದಾರೆ. ಕ್ರಿಕೆಟ್ ನೋಡ್ದಲ್ಲೇ ಇದಾಗ್ಯದ್ರಿ. ಅವನಿಗೆ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ಅವ್ನಿಗೆ ಕ್ರಿಕೆಟ್ ಏನು ಕೊಟ್ಟಿತ್ತು ರೀ, ಅವನಿಗೆ ಇದು ಮಾಡಿತ್ತು. ನನ್ನ ಮಗ ಭಾಳ ಹುಷಾರಿದ್ದಾರೆ, ಭಾರಿ ಶಾಣೆ ಇದ್ದ. ಅವನಿಗೆ ಏನು ಮಾಡ್ತೀರಿ, ಎಲ್ಲ ಕ್ರಿಕೆಟ್ ಏನು ಮಾಡಿ ಜೀವ ತೊಗೊಂಡು ಕುಂತಿದ್ರಿ. ಭಾಳ ಹುಷಾರಿ ಮಗ. ಶಾಲ್ಯಾಗ ಹಂಗಿದ್ದ, ಕ್ರಿಕೆಟ್ನಾಗ ಹಂಗಿದ್ದಾರೆ. ಭಾಳ ಇದಿದ್ದ ನಮ್ಮ ಶಿವ ಅಂದ್ರೆ ಶಿವ್ರಿ. ಅಲ್ಲಮ್ಮ, ಈಗ ಕ್ರಿಕೆಟ್ದಾಗ ಯಾರನ್ನು ನೋಡ್ಬೇಕಂದ್ರೆ ನಿಮ್ಮ ಮಗನಿಗೆ ಇಷ್ಟ ಆಯ್ತಮ್ಮ? ವಿರಾಟ್ ಕೊಹ್ಲಿ ನೋಡ್ಬೇಕಂತ ಹೋಗಿದ್ರಿ. ಅವನದೇ ಇಷ್ಟ, ಅವನಿಗೆ ಭಾಳ ಇಷ್ಟ. ಅವನದೇ ವಿರಾಟ್ ಕೊಹ್ಲಿ ಅಂತಿದ್ರಿ. ಎಲ್ಲ ಫೋಟೋ ಹಾಕಿನ್ರಿ. ಬೆಂಗಳೂರಲ್ಲಿ ಶಿವಾಗ ಬಂದವ್ರಿ, ಕಳಿಸ್ತೀವಿ ತವ್ರಿ. ಅಲ್ಲ, ನಿಮ್ಮ ಮನ್ಯಾಗೆಲ್ಲ ವಿರಾಟ್ ಕೊಹ್ಲಿ ಫೋಟೋ ಹಾಕೊಂಡಿರ್ತಿದ್ದಮ್ಮ? ಮಗ ಬರೀ ವಿರಾಟ್ ಕೊಹ್ಲಿನ ಫೋಟೋ ಹಾಕಿಂದನ್ರಿ. ಮನೆ ತುಂಬ ಅವ್ರೆ ಎಲ್ಲಿ ನೋಡಿದ್ರೆ ಏನು ಬ್ಯಾಟು ಬ್ಯಾಲ್ ಎಲ್ಲ ತಂದನ್ರಿ. ಅದೇ ಇಷ್ಟ ಆಯ್ತು ಅವನಿಗೆ. 5 ವರ್ಷದಿಂದ ಅದೇ ಇಷ್ಟ ಅವನಿಗೆ. ಅದು ಏನು ಕೊಟ್ಟಿತ್ತು ರೀ, ನನ್ನ ಮಗನ ಜೀವ ತಗೊಂತ್ರಿ. ಅದು ಏನು ಕೊಟ್ಟಿತ್ತು? ಅಲ್ಲಮ್ಮ, ಈಗ ದಿನ ನಿಮ್ಮ ಮಗ ನಿಮ್ಮ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ದ, ಆದರೆ ನಿನ್ನೆ ಇವತ್ತು ಇಲ್ಲ ಹೆಂಗೆ ಅನ್ಸಕ್ಕಂತದಮ್ಮ? ನಮ್ಗೆ ಭಾಳ ಬೇಜಾರಾಗ್ಯದ್ರಿ ಜೀವ. ನಮ್ಗೆ ಬಂಗಾರ ಇದ್ದಂಗೆ ನನ್ನ ಮಗ ರೀ. ಅವ ಭಾಳ ಶಾಣೆ. ಅವನಿಂದ ನಮ್ಮ ಸಂಸಾರ ರೀ. ಇವಾಗ ಆಯ್ತು ನಮ್ಮ ಸಂಸಾರ ಹೋಯ್ತು ರೀ. ಇನ್ನೇನು ಅವನಿಂದನೇ ಸಂಸಾರ ಇತ್ತು. ಏನು ಮಾಡ್ತೀರಿ, ಎಲ್ಲೊಟ್ಟು ಮನೆ ಮುಚ್ಚಿದಂಗೆ ಆಗ್ಯದ್ರಿ ಅವನಿಂದ. ಅಲ್ಲಮ್ಮ, ಈಗ ಬಡತನ ಐತಿ ಅಂತೇಳಿ ಬೆಂಗಳೂರಿಗೆ ದುಡಿಯೋಕೆ ಹೋಗಿದ್ರಿ. ಈಗ ಬೆಂಗಳೂರಿಂದ ಬರ್ಬೇಕಾರೆ ಮಗನ ಕಳ್ಕೊಂಬಂದ್ರಿ, ಹೆಂಗೆ ಅಕ್ಕಮ್ಮ? ನಮಗೆ ಭಾಳ ಬೇಜಾರ್ದಾಗಿದ್ದೀವಿ ರೀ. ಬೆಂಗಳೂರಿಂದ ಮಗನ ತಂದು ಭಾಳ ಬೇಜಾರಾಗಿವ್ರಿ. ನಾವು ಬಡವರು ಫುಲ್ಲು. ನಮಗೇನಿಲ್ಲ ರೀ, ಅದು ಒಂದೇ ಆಸ್ತಿ ಇದ್ದಾಗ ನಮಗೆ ಆಸ್ತಿನೇ ಹೋಯ್ತು ರೀ. ಇನ್ನೇನು ಮಾಡಮ್ಮ, ಆಸ್ತಿ ಅದೇ ಹೋಯ್ತು ರೀ, ಮಗನೇ ಹೋಯ್ತು ರೀ. ಏನು ಮಾಡಮ್ಮ, ಎಲ್ಲ ಬೆಂಗಳೂರ್ಲಿಂದ ತಂದು ಕೇಸಿ ಇದು ಮಾಡಿದಿವ್ರಿ. ಇಲ್ಲಿ ವಿರಾಟ್ ಕೊಹ್ಲಿ ಅಂತ ಅದೇ ಒಂದು ಅವನಿಗೆ ಜ್ಞಾನ ಇತ್ತು ರೀ. ಅವನಿಗೆ ಏನು ಮಾಡ್ತಿ, ಎಲ್ಲ ಇದು ಮಾಡಿದ್ರಪ್ಪ. ಏನು ಮಾಡ್ಬೇಕು? ದುಡ್ಲಿಕ್ಕೆ ಹೋದಾಗೆ ಮತ್ತು ಮಗನ ಹೆಣ ತಂದು ಕೇಸಿ ಊರಾಗಿಟ್ಟಿವ್ರಿ. ದುಡ್ಲಿಕ್ಕೆ ಹೋದಲ್ಲಿ ನೋಡ್ಲಕ್ಕೆ ಹೋಗಿ ಕೇಸಿ ಹಂಗೆ ಮಾಡ್ಕೊಂಡಾರ. ಏನು ಮಾಡ್ಬೇಕು? ಅಲ್ಲಮ್ಮ, ಈಗ ಏನಾದರೂ ಅದು ಕ್ರಿಕೆಟ್ ನೋಡಕ್ಕೆ ಹೋಗ್ತೀನಿ ಅಂತ ನಿಮ್ಗೆ ಏನಾದರೂ ಹೇಳಿದ್ನಾ? ಹೆಂಗಮ್ಮ? ಹೇಳಿಲ್ಲ, ನಾವು ಹೋಗಲ್ಲ ಅಂತೇಳಿ ಮತ್ತೆ ಹೋಗ್ಯಾನ್ರಿ. ಹೆಂಗೆ ಹೋಗ್ಯಾನಂತ ಗೊತ್ತಿಲ್ಲ. ಹೋಗಲ್ಲ ನಾನು ತುಳಿತಾರ ಅಂದ್ರಿ. ಅದೆಲ್ಲ ಕರ್ಸ್ಕೊಂಬಿಟ್ಟೋದಾಗಿದ್ರಿ. ಅಲ್ಲಿಗೆ ಹೋಗಿ ಕೇಸಿ ಗೇಟಿನ ಮುಂದೆ ನಿಂತಾನ ಆಯ್ತು. ಮಗನ ದಬ್ಬಿ ಬಿಟ್ರೆ ಹಂಗೆ ಎಲ್ಲ ತುಳಿದು ಬಿಟ್ಟಾರ್ರಿ. ನಿಮ್ಗೆ ಹೆಂಗೆ ಗೊತ್ತಾಯ್ತಮ್ಮ? ಹೆಂಗೆ ಏನಿದು? ನಮ್ಗೆ ಗೊತ್ತಾ, ಪೊಲೀಸವ್ರು ಫೋನ್ ಮಾಡಿದ್ರಿ. ನಾವು ಕೆಲಸದ ಮೇಲೆ ಇದ್ದೀವಿ ಅಲ್ಲಿ ಬನ್ಮಂಗಲ ಅಂತೇಳಿ. ಅಲ್ಲಿ ಏನು ಬಸ್ ಇಲ್ಲ, ಏನಿಲ್ಲ ರೀ. ಕಾರ್ ಮುಗಿಸ್ಕೊಂಡು ಬುಕ್ ಮಾಡ್ಕೊಂಡು ಬಂದೀವ್ರಿ. ನಾವು ಗೊತ್ತಿಲ್ಲ ನಮ್ಗೆ. ಪೊಲೀಸರು ನನ್ನ ಮಗನ ಫೋನಿಗೆ ಮಾಡಿದ್ರೆ ಪೊಲೀಸವ್ರು ಎತ್ತಿದ್ರು. ನನ್ನ ಮಗ ಇಲ್ತಿದಿಲ್ಲಾಗ್ಯದ. ಅವ್ರು ಎತ್ತಿ ಕೇಸಿಲ್ರಿ. ಮಾತಾಡ್ಬೇಕು ಬರ್ರಿ ಅಂದ್ರೆ ಆಯ್ತು. ನನ್ನ ಮಗನೇ ತೋರಿಸ್ಬಿಟ್ರಿ. ಹೆಣನೇ ತೋರಿಸ್ಬಿಟ್ರಿ ಅಂತ ತೋರಿಸಿದ್ರು. ನನ್ನ ಮಗನ ಹೆಣನೇ ತೋರಿಸಿದ್ರಿ. ಏನಾಗಿಲ್ಲ ಬರ್ರಿ ಅಂದ ಕೇಸಿ ಅಲ್ಲೇ ಹೋದ್ರೆ ಆಯ್ತು. ನನ್ನ ಮಗ ಇದಾಗಿದ್ರಿ. ನಮ್ಮ ಭಾಳ ಇದಾಗ್ಯದ್ರಿ. ನಮ್ಮದು ಭಾಳ ಲಾಸ್ ಆಗ್ಯದ್ರಿ. ಏನು ಮಾಡ್ಬೇಕು? ಮತ್ತೆ ಏನ್ರಿ ಕೊಡ್ಬೇಕು? ಮಗನ ಏನು ಕೊಡ್ತಾರ? ಕೊಡ್ಲಕ್ಕಾಗಲ್ಲ ಮಗನ. ಎಲ್ಲಿಂದ ಆತದ್ರಿ ಕೊಡ್ಲಕ್ಕ? ಎಲ್ಲಿ ಆತದ್ರಿ ಕೊಡ್ಲಕ್ಕ? ನನ್ನ ಮಗ 18 ವರ್ಷದವ್ರಿ. ಇಷ್ಟು ಉದ್ದ ಇದ್ದ ನನ್ನ ಮಗ 18 ವರ್ಷದವ ಆಯ್ತು ರೀ. ಅವನೇ ಭಾಳ ಶಾಣೆ ರೀ. ನಮ್ಮ ಮನ್ಯಾಗ ಅವನಿಂದನೇ ಸಂಸಾರ ಇತ್ತು ರೀ. ಅವನು ಶಾಣೆ. ಅವನಿದ್ದದಕ್ಕೆ ಕಿತ್ಕೊಂಡ್ರನ್ರಿ. ಏನು ಬಡತನದಾಗ ಅದೇನು ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಈಗ ಈ ಶಿವಲಿಂಗನನ್ನು ಸಾಕಿದಂಥ ಅಜ್ಜಿ ಕೂಡ ಇದ್ದಾಳೆ. ಅವರನ್ನು ನಾನು ಮಾತನಾಡಿಸ್ತೀನಿ. ಅಮ್ಮ, ನಿಮ್ಮ ಮೊಮ್ಮಗನನ್ನು ಸಾಕಷ್ಟು ಸಾಕಿದ್ರಿ, ನೀವೇ ಬೆಳೆಸಿದ್ರಿ. ಈಗ ಮೊಮ್ಮಗ ಇಲ್ಲ, ಹೆಂಗಮ್ಮ? ಹೆಂಗೆ ಮಾಡಮ್ರಿ? ಬಡತನದಾಗ ಕೊಟ್ಟಿನಿ ಅಂತ ಮೊಮ್ಮಗನ ಸಾಕಿದೆ. ಬಡತನದಾಗ ಇದೆ. ಹೊಲ ಎಲ್ಲ ರೀ, ಹೊಲ ಇಲ್ದವ್ರಿಗೆ ಕೊಟ್ಟಿದ್ದೆ. ನನ್ನ ಮೊಮ್ಮಗ ಶಾಣೆ ಅನ್ನಂದ್ರೆ ಬದುಕಿಸ್ತಾನ. ಭಾಳ ದುಡ್ಡು ಖರ್ಚು ಮಾಡಿ ಸಾಲಿ ಮಾಡಿದ್ದೀವಿ ರೀ. ನನ್ನ ಮೊಮ್ಮಗ ಉಳಿಲಿಲ್ಲ.
ಶಾಣೆ ಇದ್ದ ಯಪ್ಪ ನನ್ನ ಮೊಮ್ಮಗ ಭಾಳ ಶಾಣೆ ಆಗಿದ್ದ. ತಿರುಕಟ್ಟಿಗೆ ಹೋಗಿ ಜೀವ ಕೊಟ್ಟರಿ, ತೊಳೆದು ನಿಕ್ಕಲ್ ಮಾಡ್ಯಾರ. ಹೆಂಗೆ ಮಾಡ್ಬೇಕು ಯಪ್ಪ? ಅಲ್ಲಮ್ಮ, ನಿಮ್ಮ ಮೊಮ್ಮಗ ಫೋನ್ ಮಾಡಿದಾಗ ಏನಂತಿದ್ದಮ್ಮ ಮಾತಾಡ್ಬೇಕಾದ್ರೆ? ಮಾತಾಡ್ತಿದ್ದ, ಅಜ್ಜಿ ನಾ ಸಲುತ್ತೀನಿ ನಿನ್ನ ಇಲ್ಲೇ ಇಡ್ತೀನಿ, ನಾನು ಇಲ್ಲೇ ಸಲುತ್ತೀನಿ ಅಂತಿದ್ದ ಯಪ್ಪ. ಇನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಊರಿಗೆ ನಾನು ನೌಕರಿ ತೊಗೊಂಡು ಬರ್ತೀನಿ, ಬೆಂಗಳೂರಾಗ ಶಾಣೆ ಆಗ್ತೀನಿ, ನೌಕರಿ ತಂದು ನಮ್ಮವನ್ನ ನಿನ್ನ ಇಲ್ಲೇ ಸಾಕ್ತೀನಿ ಅಂತಿದ್ದಾರೆ. ನಮ್ಮವ್ವ ಬೆಂಗಳೂರಾಗ ದುಡ್ದಾಳು ಸಣ್ಣ ಅಂದ್ರೆ ನಮ್ಮ ಸಂಸಾರ ತೀರವಲ್ದಜ್ಜಿ, ಆ ತೀರೋರು ಮಾಡ್ತೀನಿ ಅಂತಿದ್ದ ಯಪ್ಪ. ಅಂದ್ರೆ ಅಮ್ಮ, ಈಗ ನಿಮ್ಮ ಮೊಮ್ಮಗನಿಗೆ ಕ್ರಿಕೆಟ್ ಮ್ಯಾಗ ದೊಡ್ಡ ಹುಚ್ಚಿತ್ತ ಹೆಂಗಮ್ಮ? ಏನು ಭಾಳ ಹುಚ್ಚಿತ್ತು ರೀ ತಿರ್ಕಟ್ ಮೇಲೆ. ಸಣ್ಣ ಇರ್ತಿದ್ದಾವ ಆಗ್ಯದಾವ, ಓದ್ತಿದ್ದಾರಿ. ಸಣ್ಣ ತಿರ್ಕಟ್ಟು ಒಂದು ಬಿಟ್ಟಿಲ್ಲ ಬೆಂಗಳೂರಾಗ, ಅಲ್ಲಿಗೆ ಹೋಗಿ ಕಲ್ಕಂದಾರಿ. ಬೆಂಗಳೂರಿಗೆ ಹೋಗಿ ಭಾಳ ಓದ್ತಿದ್ದ, ಎಲ್ಲಿ ಅದಂದ್ರೆ ಓದ್ತಿದ್ದ. ಬೆಳಗಾನ ಕುಂತು ಸಾಲಿ ಬರಿತಿದ್ದ ರೀ, ಬೆಳಗಾನ ಕುಂತು ಸಾಲಿ ಬರಿ. ಯಾರು ನೋಡಕ್ಕೆ ಹೋಗಿದ್ದಮ್ಮ ಕ್ರಿಕೆಟ್? ಏನೋ ದೊಡ್ಡವ್ರು ಗೆದ್ದಾರ ಅಂತಂದ್ರಲ್ಲ ಯಪ್ಪ. ಯಾಕೆ ಹೋಗಿದ್ದ? ತುಳಿದು ಸಾಯ ಒಟ್ಗಲಕ್ಕೆ ಹೋಗಿದ್ದನಪ್ಪ, ತುಳಿದು ಸಾಯ ಒಟ್ಗಲಕ್ಕೆ ಹೋಗಿದ್ದ ಯಪ್ಪ. ಯಾರಿಗೆ ಗೊತ್ತಿಲ್ಲದಂಗೆ ಹೊಡೆ ಹೋಗ್ಯಾನಪ್ಪ. ನಾವು ಅದಾವತಿ ಸಾಲಿ ಬಿಟ್ಟು ಹೊಡೆ ಹೋಗ್ಯಾನ. ಟೀಸ್ ತರ್ತೀನಿ ಅಂತ ಪಾಸ್ ಮಾಡಿ ಹೋಗ್ಯಾನಪ್ಪ. RCB ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆ ಕಾಲ್ತುಳಿತ ಸಂಭವಿಸಿ 11 ಜನ RCB ಅಭಿಮಾನಿಗಳು ಮೃತಪಟ್ಟಿದ್ದರು. ಅದರಲ್ಲಿ ಯಾದಗಿರಿ ಜಿಲ್ಲೆಯ ವಣಗೇರ ಗ್ರಾಮದ ಶಿವಲಿಂಗ ಎನ್ನುವಂಥ ಯುವಕ ಕೂಡ ಮೃತಪಟ್ಟಿದ್ದು. ಸದ್ಯ ನಾನಿವಾಗ ಆ ಯುವಕನ ಮನೆಯಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಮನೆಯಲ್ಲಿ ಏನು ಸಂಪೂರ್ಣವಾಗಿ ಏನೀಗ ನಿರವ ಮೌನ ಆವರಿಸಿರುವಂಥದ್ದು. ತಾಯಿಯಾಗಿರ್ಬೋದು ಮತ್ತು ತಂದೆಯ ಕುಟುಂಬಸ್ಥರು ಸಂಪೂರ್ಣವಾಗಿ ಆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ಆ ತಾಯಿ ಯಾವ ರೀತಿ ನಿರವ ಮೌನಿಯಾಗಿ ಇಲ್ಲಿ ಕುಳಿತಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇರ್ಬೋದು ನೀವು. ಮಗನನ್ನು ನೆನೆದು ಆ ತಾಯಿಯಾಗಿರ್ಬೋದು, ಅಜ್ಜಿಯಾಗಿರ್ಬೋದು, ಎಲ್ಲರೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ತಮ್ಮ ಮಗನನ್ನು ನೆನೀತಾ ಇದ್ದಾರೆ. ಮಗ ತಮ್ಮ ಜೊತೆಗೆ ಆಡಿರುವ ಮಾತುಗಳಾಗಿರ್ಬೋದು, ಆ ಮಗ ಇರುವಂಥದ್ದನ್ನು 2 ದಿನಗಳಿಂದ ಮಗ ಇಲ್ಲದೇ ಇರೋದನ್ನು ನೆನೆದು ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ತಂದೆ ನೋಡ್ತಾ ಇರ್ಬೋದು, ಅಣ್ಣ ಕೂಡ ಏನೋ ಸಂಪೂರ್ಣವಾಗಿ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರ್ಬೋದು. ನಾನೀಗ ಇಲ್ಲಿ ತಾಯಿಯವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮಗ ಇದ್ದ, ನಿಮ್ಮ ಜೊತೆಗೆ ಇದ್ದ, ಎದೆ ಹತ್ರಕ್ಕೆ ಬೆಳೆದಿದ್ದ, ಹೋಗಿದ್ದಾನಮ್ಮ, ಹಿಂಗೇನಾಯಿತು? ಅವನಿಗೆ ಕ್ರಿಕೆಟ್ ನೋಡ್ಲಕ್ಕಂತ ಹೋಗಿದ್ದಾರೆ. ಕ್ರಿಕೆಟ್ ನೋಡ್ದಲ್ಲೇ ಇದಾಗ್ಯದ್ರಿ. ಅವನಿಗೆ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ಅವ್ನಿಗೆ ಕ್ರಿಕೆಟ್ ಏನು ಕೊಟ್ಟಿತ್ತು ರೀ, ಅವನಿಗೆ ಇದು ಮಾಡಿತ್ತು. ನನ್ನ ಮಗ ಭಾಳ ಹುಷಾರಿದ್ದಾರೆ, ಭಾರಿ ಶಾಣೆ ಇದ್ದ. ಅವನಿಗೆ ಏನು ಮಾಡ್ತೀರಿ, ಎಲ್ಲ ಕ್ರಿಕೆಟ್ ಏನು ಮಾಡಿ ಜೀವ ತೊಗೊಂಡು ಕುಂತಿದ್ರಿ. ಭಾಳ ಹುಷಾರಿ ಮಗ. ಶಾಲ್ಯಾಗ ಹಂಗಿದ್ದ, ಕ್ರಿಕೆಟ್ನಾಗ ಹಂಗಿದ್ದಾರೆ. ಭಾಳ ಇದಿದ್ದ ನಮ್ಮ ಶಿವ ಅಂದ್ರೆ ಶಿವ್ರಿ. ಅಲ್ಲಮ್ಮ, ಈಗ ಕ್ರಿಕೆಟ್ದಾಗ ಯಾರನ್ನು ನೋಡ್ಬೇಕಂದ್ರೆ ನಿಮ್ಮ ಮಗನಿಗೆ ಇಷ್ಟ ಆಯ್ತಮ್ಮ? ವಿರಾಟ್ ಕೊಹ್ಲಿ ನೋಡ್ಬೇಕಂತ ಹೋಗಿದ್ರಿ. ಅವನದೇ ಇಷ್ಟ, ಅವನಿಗೆ ಭಾಳ ಇಷ್ಟ. ಅವನದೇ ವಿರಾಟ್ ಕೊಹ್ಲಿ ಅಂತಿದ್ರಿ. ಎಲ್ಲ ಫೋಟೋ ಹಾಕಿನ್ರಿ. ಬೆಂಗಳೂರಲ್ಲ ಶಿವಾಗ ಬಂದವ್ರಿ, ಕಳಿಸ್ತೀವಿ ತವ್ರಿ. ಅಲ್ಲ, ನಿಮ್ಮ ಮನ್ಯಾಗೆಲ್ಲ ವಿರಾಟ್ ಕೊಹ್ಲಿ ಫೋಟೋ ಹಾಕೊಂಡಿರ್ತಿದ್ದಮ್ಮ? ಮಗ ಬರೀ ವಿರಾಟ್ ಕೊಹ್ಲಿನ ಫೋಟೋ ಹಾಕಿಂದನ್ರಿ. ಮನೆ ತುಂಬ ಅವ್ರೆ, ಎಲ್ಲಿ ನೋಡಿದ್ರೆ ಏನು ಬ್ಯಾಟು ಬ್ಯಾಲ್ ಎಲ್ಲ ತಂದನ್ರಿ. ಅದೇ ಇಷ್ಟ ಆಯ್ತು ಅವನಿಗೆ. 5 ವರ್ಷದಿಂದ ಅದೇ ಇಷ್ಟ ಅವನಿಗೆ. ಅದು ಏನು ಕೊಟ್ಟಿತ್ತು ರೀ, ನನ್ನ ಮಗನ ಜೀವ ತಗೊಂತ್ರಿ. ಅದು ಏನು ಕೊಟ್ಟಿತ್ತು? ಅಲ್ಲಮ್ಮ, ಈಗ ದಿನ ನಿಮ್ಮ ಮಗ ನಿಮ್ಮ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ದ, ಆದರೆ ನಿನ್ನೆ ಇವತ್ತು ಇಲ್ಲ ಹೆಂಗೆ ಅನ್ಸಕ್ಕಂತದಮ್ಮ? ನಮ್ಗೆ ಭಾಳ ಬೇಜಾರಾಗ್ಯದ್ರಿ ಜೀವ. ನಮ್ಗೆ ಬಂಗಾರ ಇದ್ದಂಗೆ ನನ್ನ ಮಗ ರೀ. ಅವ ಭಾಳ ಶಾಣೆ. ಅವನಿಂದ ನಮ್ಮ ಸಂಸಾರ ರೀ. ಇವಾಗ ಆಯ್ತು ನಮ್ಮ ಸಂಸಾರ ಹೋಯ್ತು ರೀ. ಇನ್ನೇನು ಅವನಿಂದನೇ ಸಂಸಾರ ಇತ್ತು. ಏನು ಮಾಡ್ತೀರಿ, ಎಲ್ಲೊಟ್ಟು ಮನೆ ಮುಚ್ಚಿದಂಗೆ ಆಗ್ಯದ್ರಿ ಅವನಿಂದ. ಅಲ್ಲಮ್ಮ, ಈಗ ಬಡತನ ಐತಿ ಅಂತೇಳಿ ಬೆಂಗಳೂರಿಗೆ ದುಡಿಯೋಕೆ ಹೋಗಿದ್ರಿ. ಈಗ ಬೆಂಗಳೂರಿಂದ ಬರ್ಬೇಕಾರೆ ಮಗನ ಕಳ್ಕೊಂಬಂದ್ರಿ, ಹೆಂಗಕ್ಕಮ್ಮ? ನಮಗೆ ಭಾಳ ಬೇಜಾರ್ದಾಗಿದ್ದೀವಿ ರೀ. ಬೆಂಗಳೂರಿಂದ ಮಗನ ತಂದು ಭಾಳ ಬೇಜಾರಾಗಿವ್ರಿ. ನಾವು ಬಡವರು ಫುಲ್ಲು. ನಮಗೇನಿಲ್ಲ ರೀ, ಅದು ಒಂದೇ ಆಸ್ತಿ ಇದ್ದಾಗ ನಮಗೆ ಆಸ್ತಿನೇ ಹೋಯ್ತು ರೀ. ಇನ್ನೇನು ಮಾಡಮ್ಮ, ಆಸ್ತಿ ಅದೇ ಹೋಯ್ತು ರೀ, ಮಗನೇ ಹೋಯ್ತು ರೀ. ಏನು ಮಾಡಮ್ಮ, ಎಲ್ಲ ಬೆಂಗಳೂರ್ಲಿಂದ ತಂದು ಕೇಸ್ ಇದು ಮಾಡಿದಿರಿ ಇಲ್ಲಿ. ವಿರಾಟ್ ಕೊಹ್ಲಿ ಅಂತ ಅದೇ ಒಂದು ಅವನಿಗೆ ಜ್ಞಾನ ಇತ್ತು ರೀ. ಅವನಿಗೆ ಏನು ಮಾಡ್ತಿ, ಎಲ್ಲ ಇದು ಮಾಡಿದ್ರಪ್ಪ. ಏನು ಮಾಡ್ಬೇಕು? ದುಡ್ಲ್ಯಾಕೆ ಹೋದಾಗೆ ಮತ್ತೆ ಮಗನ ಹೆಣ ತಂದು ಕೇಸಿ ಊರಾಗಿಟ್ಟಿವಿ ರೀ. ದುಡ್ಲ್ಯಾಕೆ ಹೋದಲ್ಲಿ ನೋಡ್ಲಾಕೆ ಹೋಗಿ ಕೇಸಿ ಹಂಗೆ ಮಾಡ್ಕೊಂಡಾರ. ಏನು ಮಾಡ್ಬೇಕು? ಅಲ್ಲಮ್ಮ, ಈಗ ಏನಾದರೂ ಅದು ಕ್ರಿಕೆಟ್ ನೋಡಕ್ಕೆ ಹೋಗ್ತೀನಿ ಅಂತ ನಿಮ್ಗೆ ಏನಾದರೂ ಹೇಳಿದ್ನ ಹೆಂಗಮ್ಮ? ಹೇಳಿಲ್ಲ, ನಾವು ಹೋಗಲ್ಲ ಅಂತ ಹೇಳಿ ಮತ್ತೆ ಹೋಗ್ಯಾನ್ರಿ. ಹೆಂಗೆ ಹೋಗ್ಯಾನಂತ ಗೊತ್ತಿಲ್ಲ.
ಹೋಗಲ್ಲ ನಾನು ತುಳಿತಾರ ಅಂದ್ರಿ ಅದೆಲ್ಲ ಕರ್ಸ್ಕೊಂಬಿಟ್ಟೋದಾಗಿದ್ರಿ ಅಲ್ಲಿಗೆ ಹೋಗಿ ಕೇಸಿ ಗೇಟಿನ ಮುಂದೆ ನಿಂತಾನ ಆಯ್ತು ಮಗನ ದಬ್ಬಿ ಬಿಟ್ರಿ ಹಂಗೆ ಎಲ್ಲ ತುಳಿದು ಬಿಟ್ಟಾರ್ರಿ. ಅಲ್ಲ ಇದು ನಿಮಗೆ ಹೆಂಗೆ ಗೊತ್ತಾಯ್ತಮ್ಮ ಹೆಂಗೆ ಏನಿದು? ನಮಗೆ ಗೊತ್ತಾ ಪೊಲೀಸವ್ರು ಫೋನ್ ಮಾಡಿದ್ರಿ ನಾವು ಕೆಲಸದ ಮೇಲೆ ಇದ್ದೀವಿ ಅಲ್ಲಿ ಬನ್ಮಂಗ್ಲ ಅಂತೇಳಿ ಅದ ಅಲ್ಲಿ ಏನು ಬಸ್ ಇಲ್ಲ ಏನಿಲ್ಲ ರೀ ಕಾರ್ ಮುಗಿಸ್ಕೊಂಡು ಬುಕ್ ಮಾಡ್ಕೊಂಡು ಬಂದೀವ್ರಿ ನಾವು ಗೊತ್ತಿಲ್ಲ ನಮ್ಗೆ. ಪೊಲೀಸರು ನನ್ನ ಮಗನ ಫೋನಿಗೆ ಮಾಡಿದ್ರೆ ಪೊಲೀಸವ್ರು ಎತ್ತಿದ್ರು ನನ್ನ ಮಗ ಇಲ್ತಿದಿಲ್ಲಾಗ್ಯದ ಅವ್ರು ಎತ್ತಿ ಕೇಸಿಲ್ರಿ ಮಾತಾಡ್ಬೇಕು ಬರ್ರಿ ಅಂದ್ರೆ ಆಯ್ತು ನನ್ನ ಮಗನೇ ತೋರಿಸ್ಬಿಟ್ರಿ ಹೆಣನೇ ತೋರಿಸ್ಬಿಟ್ರಿ ಅಂತ ತೋರಿಸಿದ್ರು ನನ್ನ ಮಗನ ಹೆಣನೇ ತೋರಿಸಿದ್ರಿ ಏನಾಗಿಲ್ಲ ಬರ್ರಿ ಅಂದ ಕೇಸಿ ಅಲ್ಲೇ ಹೋದ್ರೆ ಆಯ್ತು ನನ್ನ ಮಗ ಇದಾಗಿದ್ರಿ. ನಮ್ಮ ಭಾಳ ಇದಾಗ್ಯದ್ರಿ ನಮ್ಮದು ಭಾಳ ಲಾಸ್ ಆಗ್ಯದ್ರಿ ಏನು ಮಾಡ್ಬೇಕು ಮತ್ತೆ ಏನ್ರಿ ಮಗಳು ಕೊಡ್ಬೇಕು ಮಗನೇನು ಕೊಡ್ತಾರ ಕೊಡ್ಲಕ್ಕಾಗಲ್ಲ ಮಗನ ಎಲ್ಲಿಂದ ಆಗ್ತದ್ರಿ ಕೊಡ್ಲಕ್ಕ ಎಲ್ಲಿ ಆಗ್ತದ್ರಿ ಕೊಡ್ಲಕ್ಕ. ನನ್ನ ಮಗ 18 ವರ್ಷದವ್ರಿ ಇಷ್ಟು ಉದ್ದ ಇದ್ದ ನನ್ನ ಮಗ 18 ವರ್ಷದವ ರೀ ಅವನೇ ಭಾಳ ಶಾಣೆ ರೀ ನಮ್ಮ ಮನ್ಯಾಗ ಅವ್ನಿಂದನೇ ಸಂಸಾರ ಇತ್ತು ರೀ ಅವನು ಶಾಣ ಅವನಿದ್ದದಕ್ಕೆ ಕಿತ್ಕೊಂಡ್ರನ್ರಿ ಏನು ಬಡತಂದಾಗ ಏನಾಯ್ತು ಮಾಡಿದ್ರಿ ಎಲ್ಲ ಮಾಡಿದ್ರಿ. ಈಗ ಈ ಶಿವಲಿಂಗನನ್ನು ಸಾಕಿದಂಥ ಅಜ್ಜಿ ಕೂಡ ಇದ್ದಾಳೆ ಅವರನ್ನು ನಾನು ಮಾತನಾಡಿಸ್ತೀನಿ. ಅಮ್ಮ ನಿಮ್ಮ ಮೊಮ್ಮಗನ ನಾನು ಸಾಕಷ್ಟು ಸಾಕಿದ್ರಿ ನೀವೇ ಬೆಳೆಸಿದ್ರಿ ಈಗ ಮೊಮ್ಮಗ ಇಲ್ಲ ಹೆಂಗಮ್ಮ ಏನು ಹೆಂಗೆ ಮಾಡಮ್ರಿ ಬಡತನದಾಗ ಕೊಟ್ಟಿನಿ ಅಂತ ಮೊಮ್ಮಗನ ಸಾಕಿದೆ ಬಡತನದಾಗ ಐತಿ ಹೊಲ ಎಲ್ಲ ರೀ ಹೊಲ ಇಲ್ದವ್ರಿಗೆ ಕೊಟ್ಟಿದ್ದೆ ನನ್ನ ಮೊಮ್ಮಗ ಶಾಣೆ ಅನ್ನಂದ್ರೆ ಬದುಕಿಸ್ತಾನ ಭಾಳ ದುಡ್ಡು ಖರ್ಚು ಮಾಡಿ ಸಾಲಿ ಮಾಡಿದ್ದೀವಿ ರೀ ನನ್ನ ಮೊಮ್ಮಗ ಉಳಿಲಿಲ್ಲ ಶಾಣೆ ಇದ್ದ ಯಪ್ಪ ನನ್ನ ಮೊಮ್ಮಗ ಭಾಳ ಶಾಣೆ ಆಗಿದ್ದ ತಿರುಕಟ್ಟಿಗೆ ಹೋಗಿ ಜೀವ ಕೊಟ್ಟರಿ ತುಳಿದು ನಿಕಲ್ ಮಾಡ್ಯಾರ ಹೆಂಗೆ ಮಾಡ್ಬೇಕು ಯಪ್ಪ. ಅಲ್ಲಮ್ಮ ನಿಮ್ಮ ಮೊಮ್ಮಗ ಫೋನ್ ಮಾಡಿದಾಗ ಏನಂತಿದ್ದಮ್ಮ ಮಾತಾಡ್ಬೇಕಾದ್ರೆ? ಮಾತಾಡ್ತಿದ್ದ ಅಜ್ಜಿ ನಾ ಸಲುತ್ತೀನಿ ನಿನ್ನ ಇಲ್ಲೇ ಇಡ್ತೀನಿ ನಾನು ಇಲ್ಲೇ ಸಲುತ್ತೀನಿ ಅಂತಿದ್ದ ಯಪ್ಪ. ನಿನ್ನೂ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಊರಿಗೆ ನಾನು ನೌಕರಿ ತೊಗೊಂಡು ಬರ್ತೀನಿ ಬೆಂಗಳೂರಾಗ ಶಾಣೆ ಆಗ್ತೀನಿ ನೌಕರಿ ತಂದು ನಮ್ಮವ್ವನ ನಿನ್ನ ಇಲ್ಲೇ ಸಾಕ್ತೀನಿ ಅಂತಿದ್ದರಿ. ನಮ್ಮವ್ವ ಬೆಂಗಳೂರಾಗ ದುಡ್ದಾಳು ಸಣ್ಣ ಅಂದ್ರೆ ನಮ್ಮ ಸಂಸಾರ ತೀರವಲ್ದಜ್ಜಿ ಆ ತೀರೋರು ಮಾಡ್ತೀನಿ ಅಂತಿದ್ದ ಯಪ್ಪ. ಅಂದ್ರೆ ಅಮ್ಮ ಈಗ ನಿಮ್ಮ ಮೊಮ್ಮಗನ ಕ್ರಿಕೆಟ್ ಮ್ಯಾಗ ದೊಡ್ಡ ಹುಚ್ಚಿತ್ತ ಹೆಂಗಮ್ಮ ಏನು? ಭಾಳ ಹುಚ್ಚಿತ್ತು ರೀ ಕ್ರಿಕೆಟ್ ಮೇಲೆ ಸಣ್ಣ ಇರ್ತಿದ್ದಾವ ಆಗ್ಯದಾವ ಓದ್ತಿದ್ದಾರಿ ಸಣ್ಣ ತಿರ್ಕಟ್ಟು ಒಂದು ಬಿಟ್ಟಿಲ್ಲ ಬೆಂಗಳೂರಾಗ ಅಲ್ಲಿಗೆ ಹೋಗಿ ಕಲ್ಕಂದಾರಿ ಬೆಂಗಳೂರಿಗೆ ಹೋಗಿ ಭಾಳ ಓದ್ತಿದ್ದ ಎಲ್ಲಿ ಅದಂದ್ರೆ ಓದ್ತಿದ್ದ ಬೆಳಗಾನ ಕುಂತು ಸಾಲಿ ಬರಿತಿದ್ದ ರೀ ಬೆಳಗಾನ ಕುಂತು ಸಾಲಿ ಮೊನ್ನೆ ಯಾರು ನೋಡಕ್ಕೆ ಹೋಗಿದ್ದಮ್ಮ ಕ್ರಿಕೆಟ್? ಏನೋ ದೊಡ್ಡವ್ರು ಗೆದ್ದಾರ ಅಂತಂದ್ರಲ್ಲ ಯಪ್ಪ ಯಾಕೆ ಹೋಗಿದ್ದ ತುಳಿದು ಸಾಯ ಒಟ್ಗಲಕ್ಕೆ ಹೋಗಿದ್ದನಪ್ಪ ತುಳಿದು ಸಾಯ ಒಟ್ಗಲಕ್ಕೆ ಹೋಗಿದ್ದ ಯಪ್ಪ ಯಾರಿಗೆ ಗೊತ್ತಿಲ್ಲದಂಗೆ ಹೊಡೆ ಹೋಗ್ಯಾನಪ್ಪ ನಾವು ಅದಾವತಿ ಸಾಲಿ ಬಿಟ್ಟು ಹೊಡೆ ಹೋಗ್ಯಾನ ಟೀಸ್ ತರ್ತೀನಿ ಅಂತ ಪಾಸ್ ಮಾಡಿ ಹೋಗ್ಯಾನಪ್ಪ.